ನಮಸ್ಕಾರ. ಹೊಸ ವರ್ಷ ಬಂತು ಅಂದ್ರೆ ಸಾಕು, ನಮ್ಮೆಲ್ಲರ ಮನಸ್ಸಲ್ಲೂ ಒಂಥರ ಹೊಸ ಉತ್ಸಾಹ ಅಲ್ವಾ? ಈ ಸಲ ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು ಅಂತ ದೊಡ್ಡ ದೊಡ್ಡ ಪ್ಲಾನ್ ಎಲ್ಲ ಹಾಕ್ಕೊಳ್ತೀವಿ. ಈ ವರ್ಷನಾದ್ರೂ ಎಲ್ಲ ಅಂದ್ಕೊಂಡ ಹಾಗೆ ಆಗುತ್ತೆ ಅಂತ ಒಂದು ದೊಡ್ಡ ಭರವಸೆ ಇಟ್ಕೊಂಡಿರ್ತೀವಿ. ಆದ್ರೆ ಅಂದ್ಕೊಂಡಿದ್ದೆಲ್ಲ ಶುರುವಲ್ಲೇ ತಲೆ ಕೆಳಗಾದ್ರೆ, ಅಷ್ಟೆಲ್ಲ ಕಷ್ಟಪಟ್ಟು ಹಾಕಿದ ಪ್ಲಾನ್ ಫ್ಲಾಪ್ ಆದ್ರೆ, ಇದನ್ನೊಂದು ಕೆಟ್ಟ ಘಟನೆ ಅಂತ ಮರ್ತು ಬಿಡಬೇಕಾ? ಅಥವಾ ಆ ವೈಫಲ್ಯ ನಮಗೇನನ್ನೋ ಹೇಳಕ್ ಪ್ರಯತ್ನ ಪಡ್ತಿದ್ಯಾ? ಏನಾದ್ರೂ ಸಂಕೇತ ಕೊಡ್ತಿದ್ಯಾ? ಹಿರಿಯರು ಒಂದು ಮಾತು ಹೇಳ್ತಾರೆ ನೋಡಿ, ನಾವು ಒಂದು ಪ್ಲಾನ್ ಮಾಡಿದ್ರೆ ಆ ದೇವ್ರು ನಮಗೋಸ್ಕರ ಇನ್ನೊಂದು ದೊಡ್ಡ ಪ್ಲಾನ್ ಮಾಡಿಟ್ಟಿರ್ತಾನಂತೆ. ಅಷ್ಟೇ ಅಲ್ಲ, ಆ ಪ್ಲಾನ್ ಯಾವಾಗ್ಲೂ ನಮ್ದಕ್ಕಿಂತ ಬೆಸ್ಟ್ ಆಗಿರುತ್ತೆ ಅಂತ. ಕೆಲವೊಮ್ಮೆ ನಮ್ಮ ಕಣ್ಣಿಗೆ ಕಾಣಿಸ್ದೆ ತೆರೆಮರೆಯಲ್ಲಿ ಏನೋ ಒಂದು ದೊಡ್ಡ ಯೋಜನೆ ನಡೀತಿರುತ್ತೆ. ಸರಿ, ಹಾಗಾದ್ರೆ ಆ ದೊಡ್ಡ ಯೋಜನೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ಚಿಕ್ಕ ಕತೆ ಕೇಳೋಣ. ಈ ಕತೆ ಶುರುವಾಗೋದು ಸಮುದ್ರದ ಮಧ್ಯದಲ್ಲಿ ಒಂದು ಭೀಕರ ಬಿರುಗಾಳಿಗೆ ಸಿಕ್ಕಾಕಿಕೊಂಡ ಒಂದು ದೊಡ್ಡ ಹಡಗಿನಿಂದ. ಊಹಿಸ್ಕೊಳ್ಳಿ, ನಡುಸಮುದ್ರ, ಭಯಂಕರ ಬಿರುಗಾಳಿ, ದೈತ್ಯ ಅಲೆಗಳು ಒಂದರ ಮೇಲೊಂದು ಬಂದು ಹಡಗಿಗೆ ಅಪ್ಪಳಿಸ್ತಿವೆ. ನೋಡ್ತಿದ್ದಂತೆ ಆ ದೊಡ್ಡ ಹಡಗು ಅಲೆಗಳ ಹೊಡೆತಕ್ಕೆ ಸಿಕ್ಕಿ ನುಚ್ಚು ನೂರಾಗಿ ಸಮುದ್ರದ ಪಾಲಾಗುತ್ತೆ. ಎಲ್ಲೆಲ್ಲೂ ಚೀತ್ಕಾರ, ಗೊಂದಲ, ಒಂದು ದುರಂತಮಯ ವಾತಾವರಣ. ಆ ಹಡಗಲ್ಲಿದ್ದ 100 ಜನರಲ್ಲಿ ಎಲ್ರೂ ನೀರ್ಪಾಲಾಗ್ತಾರೆ. ಆದ್ರೆ ಅದೃಷ್ಟವೋ ಏನೋ, ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿತಾನೆ. ಅಲೆಗಳು ಅವನನ್ನು ದೂಡಿಕೊಂಡು ಹೋಗಿ ಕೊನೆಗೆ ಒಂದು ನಿರ್ಜನ ದ್ವೀಪದ ತೀರಕ್ಕೆ ತಂದು ಸೇರಿಸುತ್ತೆ. ಮೊದಮೊದಲು ಅವನಿಗೆ ಪೂರ್ತಿ ಭರವಸೆ ಇತ್ತು. ಇವತ್ತಿಲ್ಲದಿದ್ರೆ ನಾಳೆ ಯಾರಾದ್ರೂ ನನ್ನ ನೋಡಿಕೊಂಡು ಬರ್ತಾರೆ, ರಕ್ಷಣೆ ಮಾಡ್ತಾರೆ ಅಂತ ಪ್ರತಿದಿನ ಪ್ರಾರ್ಥನೆ ಮಾಡ್ತಿದ್ದ. ಆದ್ರೆ ದಿನಗಳು ಉಳಿದ್ವು, ವಾರಗಳಾದವು, ತಿಂಗಳುಗಳೇ ಕಳೆದ್ವು, ಯಾರೂ ಬರಲಿಲ್ಲ. ನಿಧಾನವಾಗಿ ಅವನಲ್ಲಿದ್ದ ಭರವಸೆ ಕರಗುತ್ತಾ ಬಂತು. ಇನ್ನು ಬೇರೆ ದಾರಿಯಿಲ್ಲ, ಇಲ್ಲೇ ಬದುಕೋದನ್ನ ಕಲಿಬೇಕು ಅಂತ ಅವನು ಆ ಪರಿಸ್ಥಿತಿಗೆ ಹೊಂದಿಕೊಳ್ಳಕ್ಕೆ ಶುರು ಮಾಡ್ದ. ದಿನಾಗಟ್ಲೆ ಕಷ್ಟಪಟ್ಟು ಕಾಡಲ್ಲಿ ಸಿಕ್ಕಿದ ಕಟ್ಟಿಗೆ, ಎಲೆಗಳನ್ನೆಲ್ಲ ಸೇರಿಸಿ ತನಗೊಂದು ಪುಟ್ಟ ಗುಡಿಸಲು ಕಟ್ಕೊಂಡ. ಆ ಗುಡಿಸಲು ಕೇವಲ ಮಳೆ, ಗಾಳಿಯಿಂದ ರಕ್ಷಣೆ ಕೊಡುವ ಒಂದು ಸೂರಾಗಿರ್ಲಿಲ್ಲ. ಅದು ಅವನ ಆತ್ಮವಿಶ್ವಾಸದ ನಾನು ಬದುಕಬಲ್ಲೆ ಅನ್ನೋ ಛಲದ ಸಂಕೇತವಾಗಿತ್ತು. ಸರಿ, ಹೇಗೋ ಒಂದು ವ್ಯವಸ್ಥೆ ಮಾಡ್ಕೊಂಡೇ ಇನ್ನು ಬದುಕುಳಿಬೋದು ಅಂತ ಅವನು ಅಂದುಕೊಳ್ಳುವ ಹೊತ್ತಿಗೆ ಅವನ ಜೀವನದ ಅತ್ಯಂತ ಕೆಟ್ಟ ಕ್ಷಣ, ಒಂದು ಕರಾಳ ಘಳಿಗೆ ಎದುರಾಗಿಬಿಡುತ್ತೆ. ಒಂದು ದಿನ ಆಹಾರಕ್ಕಾಗಿ ಕಾಡಿಗೆ ಹೋಗಿದ್ದವನು ವಾಪಸ್ ಬಂದು ನೋಡಿದ್ರೆ ಅವನಿಗೆ ದೊಡ್ಡ ಆಘಾತ ಕಾದಿತ್ತು. ಅಷ್ಟೆಲ್ಲ ಪ್ರೀತಿಯಿಂದ ಕಷ್ಟಪಟ್ಟು ಕಟ್ಟಿಕೊಂಡಿದ್ದ ಆ ಪುಟ್ಟ ಗುಡಿಸಲು ದಗದಗ ಅಂತ ಬೆಂಕಿಯಲ್ಲಿ ಉರಿತಿತ್ತು. ಅವನ ಕಣ್ಣು ಮುಂದೆಯೇ ಅವನ ಕೊನೆಯ ಭರವಸೆಯೋ ಬೂದಿಯಾಡ್ತಿತ್ತು. ಸಂಪೂರ್ಣವಾಗಿ ಕುಸಿದು ಹೋದ ಅವನು ಹತಾಶೆಯಿಂದ ಆಕಾಶದ ಕಡೆ ನೋಡಿ, ದೇವ್ರೇ, ಇದೊಂದೇ ನನಗಿದ್ದುದು, ಇದನ್ನೂ ಕಿತ್ಕೊಂಡ್ಬಿಟ್ಯಾ? ಯಾಕೆಷ್ಟು ಕ್ರೂರ ನೀನು ಅಂತ ನೋವಿನಿಂದ ಅಳುತ್ತಾ ಕಿರ್ಚಿದ. ಆ ಇಡೀ ರಾತ್ರಿ ಹತಾಶೆ, ದುಃಖದಲ್ಲೇ ಕಳೆಯಿತು. ಆದರೆ ಮಾರನೇ ದಿನ ಬೆಳಗ್ಗೆ ಅವನು ಎದ್ದು ನೋಡಿದಾಗ ಅವನ ಕಣ್ಣುಗಳನ್ನೇ ಅವನಿಗೆ ನಂಬಲಾಗ್ಲಿಲ್ಲ. ಅಂಥದೊಂದು ದೃಶ್ಯ ಅವನಿಗೆ ಕಾದಿತ್ತು. ಅವನು ಕಣ್ಣು ಬಿಟ್ಟು ನೋಡಿದರೆ ದೂರದಲ್ಲಿ ದ್ವೀಪದ ತೀರದಲ್ಲಿ ಒಂದು ದೊಡ್ಡ ರಕ್ಷಣಾ ಹಡಗು ನಿಂತಿತ್ತು. ಒಂದೇ ಕ್ಷಣದಲ್ಲಿ ಅವನಿಗೆ ಸಂತೋಷ, ಆಶ್ಚರ್ಯ, ಗೊಂದಲ ಎಲ್ಲವೂ ಒಟ್ಟಿಗೆ ಆಯ್ತು. ತಕ್ಷಣ ತನ್ನೆಲ್ಲಾ ಶಕ್ತಿ ಒಟ್ಟು ಹಾಕಿ ಆ ಹಡಗಿನ ಕಡೆ ಓಡ್ದ. ಹಡಗು ಹತ್ತಿದ ತಕ್ಷಣ ಅವನು ನೇರವಾಗಿ ಕ್ಯಾಪ್ಟನ್ ಹತ್ರ ಹೋಗಿ ಕೇಳ್ದ, ಕ್ಯಾಪ್ಟನ್, ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ನಾನು ಯಾವುದೇ ಸಿಗ್ನಲ್ಗಳ್ಸಿರ್ಲಿಲ್ವಲ್ಲ ಅಂತ. ಆಗ ಆ ಕ್ಯಾಪ್ಟನ್ ಕೊಟ್ಟ ಉತ್ತರ ಅವನ ಇಡೀ ಕಥೆಯನ್ನ, ಅವನ ಯೋಚನೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ಆ ಕ್ಯಾಪ್ಟನ್ ಹೇಳಿದ್ರು, ನಿನ್ನೆ ರಾತ್ರಿ ಈ ದ್ವೀಪದಿಂದ ತುಂಬಾ ಹೊಗೆ ಬರೋದನ್ನ ನಾವು ದೂರದಿಂದ ನೋಡಿದ್ವಿ. ಯಾರೋ ಅಪಾಯದಲ್ಲಿ ಸಿಕ್ಕಾಕೊಂಡು ಸಹಾಯಕ್ಕಾಗಿ ಹೊಗೆ ಹಾಕ್ತಿದ್ದಾರೆ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ಅಂತ. ಯೋಚನೆ ಮಾಡಿ, ಅವನು ತನ್ನ ಜೀವನದ ಅತ್ಯಂತ ದೊಡ್ಡ ದುರಂತ, ಎಲ್ಲವನ್ನೂ ಕಳ್ಕೊಂಡೇ ಅಂತ ಅಂದ್ಕೊಂಡಿದ್ದ ಆ ಘಟನೆಯೇ, ಆ ಸುಟ್ಟುಹೋದ ಗುಡಿಸಲಿನ ಹೊಗೆಯೇ ಅವನ ಪ್ರಾಣ ಉಳಿಸೋಕೆ ಕಾರಣವಾಗಿತ್ತು. ಸರಿ, ಈ ಕಥೆಯಿಂದ ನಾನು ಕಲಿಯಬೇಕಾದ ಪಾಠ ಏನು? ನಮ್ಮ ಜೀವನದಲ್ಲಿ ನಮ್ಮ ಪ್ಲಾನ್ಗಳು ಫೇಲ್ ಆದಾಗ ಈ ಕಥೆಯನ್ನ ಹೇಗೆ ನೆನಪಿಸ್ಕೊಳ್ಬೇಕು? ಬನ್ನಿ ನೋಡೋಣ. ಇದರ ಅರ್ಥ ಇಷ್ಟೇ: ದೇವರು ಒಂದು ದಾರಿಯನ್ನು ಮುಚ್ಚಿದರೆ ಖಂಡಿತವಾಗಿಯೂ ಅದಕ್ಕಿಂತ ಉತ್ತಮವಾದ ಇನ್ನೊಂದು ದಾರಿಯನ್ನು ತೆರೆದಿಟ್ಟಿರ್ತಾನೆ. ನಮ್ಗೆ ಇಲ್ಲಿಗೆ ಎಲ್ಲ ಮುಗೀತು ಅಂತ ಅನ್ಸಿದ್ದು ನಿಜವಾಗಿಯೂ ಒಂದು ಹೊಸ ಅದ್ಭುತ ಆರಂಭದ ಮೊದಲ ಹೆಜ್ಜೆಯಾಗಿರ್ಬೋದು. ನೋಡಿ, ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು ಬರೋದು ಕಾಮನ್. ಅದು ಲೈಫ್ನ ಒಂದು ಭಾಗ, ಅದನ್ನ ತಪ್ಪಿಸೋಕಾಗಲ್ಲ. ಆದ್ರೆ ಆ ಕಷ್ಟಗಳಲ್ಲೇ ಒಂದು ಭರವಸೆಯನ್ನ, ಒಂದು ಅವಕಾಶವನ್ನ ಉಳ್ಕೊಳ್ಳೋದಿದೆಯಲ್ಲ, ಅದು ಆರ್ಟ್ ಆಫ್ ಲೈಫ್, ಅಂದ್ರೆ ಜೀವನ ನಡೆಸೋ ಕಲೆ. ಮುಳ್ಳುಗಳ ಮಧ್ಯೆನೇ ಅರಳೋ ಗುಲಾಬಿ ಹಾಗೆ. ಇದನ್ನ ಇನ್ನೊಂದು ರೀತಿ ಹೇಳ್ಬೋದು ನೋಡಿ. ಒಬ್ಬ ಫಿಲ್ಮ್ ಡೈರೆಕ್ಟರ್
ತನ್ನ ಸಿನಿಮಾದಲ್ಲಿ ಅತ್ಯಂತ ಕಷ್ಟದ ಪಾತ್ರವನ್ನ ಯಾರಿಗೆ ಕೊಡ್ತಾನೆ? ತನ್ನ ಬೆಸ್ಟ್ ಆಕ್ಟರ್ಗೆ ಅಲ್ವಾ? ಯಾಕಂದ್ರೆ ಆ ಪಾತ್ರವನ್ನ ಅದ್ಭುತವಾಗಿ ನಿಭಾಯಿಸೋ ತಾಕತ್ತು ಅವನಲ್ಲಿ ಇದೆ ಅಂತ ಡೈರೆಕ್ಟರ್ಗೆ ನಂಬಿಕೆ ಇರುತ್ತೆ. ಹಾಗೇನೆ ಜೀವನದಲ್ಲಿ ನಮಗೆ ದೊಡ್ಡ ದೊಡ್ಡ ಸವಾಲುಗಳು ಬರ್ತಿದೆ ಅಂದ್ರೆ ಅದನ್ನ ನಿಭಾಯಿಸೋ ಶಕ್ತಿ ನಮ್ಮಲ್ಲಿ ಇದೆ ಅಂತ ಆ ದೇವರಿಗೆ ನಮ್ಮೇಲೆ ನಂಬಿಕೆ ಇದೆ ಅಂತ ಅರ್ಥ. ಹಾಗಾದ್ರೆ ಇಂಥ ಸಮಯದಲ್ಲಿ ನಾವು ಏನ್ ಮಾಡಬೇಕು? 3 ಸರಳ ನಿಯಮಗಳನ್ನ ಪಾಲಿಸಬೇಕು. 1 ತಾಳ್ಮೆ. ಸಬ್ ಕಾ ಫಲ್ ಮೀಠಾ ಹೋತಾ ಹೈ ಅಂತಾರಲ್ಲ ಹಾಗೆ. ಒಳ್ಳೆ ಸಮಯ ಬರೋವರೆಗೂ ಕಾಯಬೇಕು. 2 ಕೃತಜ್ಞತೆ. ಅಯ್ಯೋ ಇದನ್ನ ಕಳ್ಕೊಂಡೆ ಅಂತ ಕೊರಗೋ ಬದಲು ನನ್ನತ್ರ ಇನ್ನೂ ಇಷ್ಟೆಲ್ಲ ಇದೆಯಲ್ಲ ಅಂತ ಖುಷಿ ಪಡಬೇಕು. ಮತ್ತು 3 ಮುಂದೆ ನಡೀತಾ ಇರಬೇಕು. ಎಷ್ಟೇ ಕಷ್ಟ ಬಂದ್ರೂ ನಿಲ್ಬಾರ್ದು. ಧೈರ್ಯವಾಗಿ ಮುಂದಿನ ಹೆಜ್ಜೆ ಇಡಬೇಕು. ಹಾಗಾಗಿ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಮ್ಮನ್ನ ನಾವೇ ಕೇಳ್ಕೊಳ್ಳೋಣ. ಸದ್ಯಕ್ಕೆ ನಮ್ಮ ಜೀವನದಲ್ಲಿ ನಾವು ಫೇಸ್ ಮಾಡ್ತಿರೋ ಯಾವುದೋ ಒಂದು ಸೋಲು ಅಥವಾ ನಮ್ಮ ಕಣ್ಣಿಗೆ ದುರಂತ ಅಂತ ಕಾಣ್ತಿರೋ ಘಟನೆ ನಿಜವಾಗ್ಲೂ ಅದು ನಮ್ಮನ್ನ ಒಂದು ಒಳ್ಳೆ ಭವಿಷ್ಯದ ಕಡೆಗೆ ಕರ್ಕೊಂಡು ಹೋಗೋಕೆ ದೇವ್ರು ಕಳಿಸಿರೋ ಒಂದು ಹೊಗೆಯ ಸಂಕೇತ ಆಗಿರ್ಬೋದಾ? ಒಮ್ಮೆ ಯೋಚನೆ ಮಾಡಿ ನೋಡಿ.